ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿವೋ Y91 ಫೋನ್. ಈ ಒಂದು ಮೊಬೈಲ್ನಲ್ಲಿ ಆನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಹಾಕಿ ಸಾಧ್ಯ ಇಲ್ಲ. ಫ್ರೆಂಡ್ಸ್, ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ನಾನೀಗ ನನ್ನ ಒಂದು ಲೆಫ್ಟ್ ಫಿಂಗರಿಂದ ನಾನೀಗ ಈ ಒಂದು ಮೊಬೈಲ್ನ ಅನ್ಲಾಕ್ ಮಾಡಿದ್ದೀನಿ. ಆನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನಾನೀಗ ನನ್ನ ಒಂದು ರೈಟ್ ಫಿಂಗರ್ನ ನೋಡ್ಬೋದು. ಫ್ರೆಂಡ್ಸ್, ಈಗ ನಾನು ನನ್ನ ಒಂದು ರೈಟ್ ಫಿಂಗರ್ನ ಪ್ರಿಂಟ್ನ ಇಟ್ಟು ನಾನಿಲ್ಲಿ ಈ ಒಂದು ಮೊಬೈಲ್ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರೆಕಗ್ನೈಸ್ ಆಗ್ತಾ ಇಲ್ಲ, ಒಂದು ರಾಂಗ್ ಫಿಂಗರ್ನ ಇಟ್ಟು ಅನ್ಲಾಕ್ ಆಗ್ತಾಯಿಲ್ಲ. ಫ್ರೆಂಡ್ಸ್, ಈಗ ನೋಡ್ಬೋದು ನನ್ನೊಂದು ಸೇಮ್ ಫಿಂಗರ್ನ ಇಟ್ಟು ನಾನು ಇದನ್ನು ಅನ್ಲಾಕ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ಅನ್ಲಾಕ್ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಂತಲ್ಲ, ಆ ಥರ ಒಂದು ರಿಯಲ್ ಫಿಂಗರ್ ಪ್ರಿಂಟ್ನ ನೀವು ನಿಮ್ಮೊಂದು ಮೊಬೈಲ್ನಲ್ಲಿ ಈಸಿಯಾಗಿ ಸೆಟ್ ಮಾಡ್ಕೊಬೋದು. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಇದಕ್ಕೆ ನೀವು ಈ ಒಂದು ಫಿಂಗರ್ ಪ್ರಿಂಟ್ ಸೆಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ES ಫೈಲ್ ಎಡಿಟರ್ ಅಂತ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆಯೇ ಮತ್ತು ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಏನಿದೆ ಆ ಒಂದು ಫೈಲ್ ಬೇಕಾಗುತ್ತೆ. ಆ ಒಂದು ಫಿಂಗರ್ ಪ್ರಿಂಟ್ ಫೈಲ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎರಡನ್ನೂ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ ನಂತರ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಮೊಬೈಲಲ್ಲಿ ಇನ್ಬಿಲ್ಟ್ ಆಗಿರುವಂಥ ಒಂದು ಥೀಮ್ ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಕೂಡ ನಿಮ್ಮ ಮೊಬೈಲಲ್ಲೇ ಇರುತ್ತೆ, ನೀವು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಇದರ ವರ್ಷನ್ ನಾನು ಯೂಸ್ ಮಾಡ್ತಾ ಇರೋ ವರ್ಷನ್ನ ನೀವು ಇಲ್ಲಿ ಗಮನಿಸ್ಬೋದು ಫ್ರೆಂಡ್ಸ್. ಓಕೆನಾ? ಇಲ್ಲಿ V6 ಕರೆಂಟ್ ವರ್ಷನ್ ಬಂದ್ಬಿಟ್ಟು ವರ್ಷನ್ 6 ಇದೆ. ಓಕೆನಾ? ನಿಮ್ಗೆ ನಾನು ತೋರಿಸಿದ್ದೀನಿ, ವರ್ಷನ್ 6 ಇದೆ. ಯಾವ ಥರ ಸೆಟ್ ಮಾಡ್ಕೋಬೇಕಪ್ಪ ಅಂತಂದರೆ ಫಸ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕು, ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ES ಫೈಲ್ ಎಡಿಟರ್ ಅಪ್ಲಿಕೇಶನ್ ಓಪನ್ ಮಾಡಿ. ನಾನು ಫಸ್ಟ್ ಹೇಳಿದಾಗೆ ಒಂದು ಫೈಲ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ಒಂದು ಫೈಲ್ನ ನಾನಿಲ್ಲಿ ಓಪನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಟೈಲ್ ಇಟ್ಸ್ ಅಂತ ಇದೆಯಲ್ಲ, ಈ ಒಂದು ಫೈಲನ್ನ ನೀವು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹಾಗೆ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದಾಗ ಫ್ರೆಂಡ್ಸ್, ನಿಮಗೆ .wd ಅಂತ ಬರುತ್ತೆ. ಆ ಫೋಲ್ಡರ್ ಏನೇ ಇಲ್ಲ ಅಂತಂದರೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಹೋದಾಗ ನಿಮಗಿಲ್ಲಿ ಶೋ ಹಿಡನ್ ಫೈಲ್ಸ್ ಇದು ಆಫ್ ಆಗಿರುತ್ತೆ. ಇದು ಆಫ್ ಆಗಿರುತ್ತೆ. ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೊಬೇಕಾಗುತ್ತೆ. ಅದನ್ನು ಆನ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು. ಅದನ್ನ ಆನ್ ಮಾಡ್ಕೊಂಡಾಗ ನಿಮಗೆ ಈ ಒಂದು ಫೋಲ್ಡರ್ ಇಲ್ಲಿ ಸಿಗುತ್ತೆ. ಜಸ್ಟ್ ಆ ಒಂದು ಫೋಲ್ಡರ್ ನೀವು ಇಲ್ಲಿ ಓಪನ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಂಡಾಗ ಕೊನೆಯಲ್ಲಿ ಬಂದಾಗ ಫ್ರೆಂಡ್ಸ್, ನಿಮಗೆ ಈ ಒಂದು 5 ರಿಂದ 6 ಫೋಲ್ಡರ್ಗಳು ಸಿಗುತ್ತೆ. ಅದರಲ್ಲಿ ನೀವು ಇಲ್ಲಿ T ಅಂತ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. T ಫೋಲ್ಡರ್ನ ಸೆಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಪೇಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ಈ ಒಂದು ಫಿಂಗರ್ ಪ್ರಿಂಟ್ ಸ್ಟೈಲ್ .its ಅನ್ನೋ ಒಂದು ಫೈಲ್ನ ನನಗೆ ಒಬ್ಬರು ಯೂಟ್ಯೂಬರ್ ಕೊಟ್ಟಿದ್ರು ಫ್ರೆಂಡ್ಸ್. ಓಕೆನಾ? ಈಗ ಏನಪ್ಪ ಮಾಡಬೇಕಂದ್ರೆ, ಹಾಗೆ ಫುಲ್ ಬ್ಯಾಕ್ ಬಂದುಬಿಡಿ, ಈ ಒಂದು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿಬಿಡಿ. ಹಾಗೆ ಕ್ಲೋಸ್ ಮಾಡಿದ ನಂತರ ಫ್ರೆಂಡ್ಸ್, ಈಗ ನೀವು ಏನಪ್ಪ ಮಾಡಬೇಕಂದ್ರೆ, ನಿಮ್ಮ ಹತ್ರ ಇರೋ ಒಂದು ಥೀಮ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಥೀಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಲೋಕಲ್ ಥೀಮ್ಸ್ ಅಂತ ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ಇಲ್ಲಿ ಏನಿದೆ, ಇಲ್ಲಿ ಡೌನ್ಲೋಡೆಡ್ ಥೀಮ್ ಅಂತ ಈ ಒಂದು ಥೀಮ್ ಟೆಕ್ನಿಕಲ್ SK ಈ ಒಂದು ಯೂಟ್ಯೂಬರ್ಗೆ ಈ ಒಂದು ವಿಡಿಯೋ ಕ್ರೆಡಿಟ್ಸ್ನ ನಾನು ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಈ ಒಂದು ಥೀಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಏನಪ್ಪ ಮಾಡಬೇಕಂದ್ರೆ, ಅಪ್ಲೈ ಅಂತಿದ್ದಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ನಿಮಗೆ ಈ ರೀತಿಯಾಗಿ ಒಂಥರ ಲೋಡ್ ಆಗಿ ನಿಮಗೆ ಈ ಥರ ಒಂದು ಥೀಮ್ ಇಲ್ಲಿ ನಿಮಗೆ ಚೇಂಜ್ ಆಗಿರುತ್ತೆ. ನಂತರ ನೀವು ಏನಪ್ಪ ಮಾಡ್ಬೇಕಂದ್ರೆ, ನಿಮ್ಮೊಂದು ಮೊಬೈಲ್ನ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡಿದ್ದ ನಂತರ ಫ್ರೆಂಡ್ಸ್, ಎಲ್ಲರೂ ಕೂಡ ಒಂದು ಪಾಸ್ವರ್ಡ್ನ ಇಟ್ಕೊಂಡಿರ್ತಾರೆ. ಪಾಸ್ವರ್ಡು ಪ್ಯಾಟ್ರನ್ ಏನಾದರೂ ಆಗಿರ್ಬೋದು. ನಿಮ್ಮೊಂದು ಮೊಬೈಲ್ನಲ್ಲಿ ಫೇಸ್ ಲಾಕ್ ಇರಬೇಕಾಗುತ್ತೆ. ಓಕೆನಾ? ನಿಮ್ಮೊಂದು ಮೊಬೈಲ್ನಲ್ಲಿ ಫೇಸ್ ಲಾಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಫೇಸ್ ಲಾಕ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಿ, ನೀವು ಇಲ್ಲಿ ಫೇಸಲ್ಲಿ ಅನ್ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಫೇಸ್ ಕೇಳುತ್ತೆ ಇಲ್ಲಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೇಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫೇಸಲ್ಲಿ ಆ್ಯಡ್ ಮಾಡಿದ ನಂತರ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ನೀವು ಇಲ್ಲಿ ಏನಪ್ಪ ಮಾಡಬೇಕಂದ್ರೆ, ಹಾಗೆ ಬ್ಯಾಕ್ ಬಂದು ನಿಮ್ಮೊಂದು ಮೊಬೈಲ್ನ ಲಾಕ್ ಮಾಡಿ. ನಂತರ ಹಾಗೆ ಲಾಕ್ ಮಾಡಿದ ನಂತರ ಓಪನ್ ಮಾಡಿ. ನೋಡ್ಬೋದು, ಇದು ವರ್ಕ್ ಆಗ್ತಿದೆ. ಅಂದರೆ ಫ್ರೆಂಡ್ಸ್, ಇದು ಯಾವ ರೀತಿಯಪ್ಪ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮೊಂದು ಫೇಸಲ್ಲಿ ರೆಕಗ್ನೈಸ್ ಆದರೆ ಮಾತ್ರ ನಿಮಗೆ ಈ ರೀತಿಯಾಗಿ ಪಾಸ್ವರ್ಡ್ ಅನ್ನೋದಿಲ್ಲಿ ಓಪನ್ ಆಗುತ್ತೆ. ಓಕೆನಾ? ಅಂತಂದರೆ ಬೇರೆಯವ್ರು ಬಂದು ನಿಮ್ಮೊಂದು ಪಾಸ್ವರ್ಡ್ನ ಎಂಟ್ರಿ ಮಾಡ್ತು ಅಂತಂದರೆ ನೋಡ್ಬೋದು. ನಿಮ್ಮಲ್ಲಿ ನಾನೀಗ ನನ್ನೊಂದು ಫೇಸ್ನ ಆ ಕಡೆ ಇಟ್ಟು ಓಪನ್ ಮಾಡ್ತಾಯಿದ್ದೀನಿ. ನಿಮಗಿದು ಒಂದು ಪಾಸ್ವರ್ಡ್ನ ಕೇಳುತ್ತೆ ಫ್ರೆಂಡ್ಸ್. ಓಕೆನಾ? ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಎಲ್ಲರಿಗೂ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ವರ್ಕ್ ಆಗಲಿಲ್ಲ ಅಂದರೆ ಟ್ರಿಕ್, ನಿಮ್ಮೊಂದು ಮೊಬೈಲ್ನ ನೇಮ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಮೊಬೈಲ್ನ ಒಂದು ಲಿಂಕನ್ನು, ಎಲ್ಲ ಮೊಬೈಲ್ ಸಪೋರ್ಟ್ ಆಗುವಂತಹ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.
ಶುಭ ದಿನ.